ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇವತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳದೊಂದು ಪ್ರೆಸ್ ಮೀಟ್ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡುವುದಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳ ನಂತರ ಮುಸ್ಲಿಂ ನಾಯಕರುಗಳ ವಿರುದ್ಧ ಕ್ರಮ ಕೈಗೊಳ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತ ಆಯಿತು. ಹಿಂಗೆ ಆದರೆ ಉತ್ತರ ಪ್ರದೇಶ, ಗುಜರಾತ್ನಲ್ಲಿ ಆದ ಕಥೆಯೇ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲೂ ಆಗತ್ತೆ. ಮುಸ್ಲಿಮರು ವೋಟ್ ಹಾಕದೇ ಇದ್ರೆ ಕಾಂಗ್ರೆಸ್ಸಿಗೆ 20 ಸ್ಥಾನನೂ ಬರಲ್ಲ. ನಮ್ಮದೇ ಪ್ರಾದೇಶಿಕ ಪಕ್ಷ ಕಟ್ಕೊಂಡು ಚುನಾವಣೆ ಸ್ಪರ್ಧಿಸ್ತೀವಿ ಅಂತ पार्टी ने बताया कि बागलकोट में बेटी का देहांत हुआ कि उनके बेटे को दिया, तो सेम जो है दावणगेरे में शिवशंकर अप्पा जी का इंतकाल हुआ तो उनके पोते को देंगे। ये कांग्रेस का स्टैंड सही नहीं। बेटी जी का इंतकाल हुआ, बेटे को दिया, ठीक है। यहाँ शिवशंकर अप्पा जी का इंतकाल हुआ, बेटा ऑलरेडी एमएलए है, बेटे मिनिस्टर है और बेटे की बीवी वो एमपी है। फिर आप शिवशंकर अप्पा जी के पोते को देना चाहते हैं। ये बागलकोट और दावणगेरा साउथ इक्वल नहीं है, ये बिल्कुल अलग है। सीट जो है 80 तकरीबन 80,000 मुस्लिम वोट्स है, देना चाहिए था या किसी माइनॉरिटी को देना था, नहीं दिया, इसका दुख है। लेकिन कांग्रेस ने यहाँ ಉತ್ತರ ಪ್ರದೇಶ, ಬಿಹಾರ, ಗುಜರಾತ್ಗಳನ್ನು ನೆನಪಿಸಿದರು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು. ಅಲ್ಲಿ ಕಾಂಗ್ರೆಸ್ಸಿಗೆ ಏನಾಗಿದೆಯೋ ಅದು ಕರ್ನಾಟಕದಲ್ಲೂ ಆಗುತ್ತೆ, ಹುಷಾರಂತ. कांग्रेस पार्टी को चाहिए कि वो गुजरात का हाल देख लें, यूपी का हाल देख लें, दिल्ली का हाल देख लें। यहाँ सब पहले क्या था इनका, कैसे थे ये लोग, जब वहाँ पर इस तरह काम करना शुरू किए, आज उनको सीट मिलना मुश्किल हो गया है। कर्नाटक में भी यही हाल होगा अगर खुदा न खास्ता ये लोग इस तरह काम करेंगे तो आइंदा कर्नाटक में कांग्रेस का काम भी नहीं रहेगा। Looking at the action taken against the most loyal senior Congress leader, Nasir Ahmad MLC, and he was the former Secretary to the Chief Minister of Karnataka, Mr. Siddaramaiah and Abdul Jabbar Sahab, Chairman of KPCC Minority Cell. We would like to ask the Congress Party High Command and the KPCC President why similar action. ವಿಶ್ವ ಮುಸ್ಲಿಂ ಪರಿಷತ್ ಸಂಸ್ಥಾಪಕ ಸುಬಾನ್ ಖಾನ್ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರಿಗೆ ತೊಂದರೆ ಕೊಟ್ಟರೆ ಸುಮ್ಮನಿರಲ್ಲ ಅಂದ್ರು. ಮುಸ್ಲಿಮರೇ ಒಂದು ಪ್ರಾದೇಶಿಕ ಪಕ್ಷ ಕಟ್ತೀವಿ ಅಂದ್ರು. ಹಾಕ್ಸಿದ್ದೆ ನಾನು. ಪಾಪ ಈ 3 ಜನ ಟಾರ್ಗೆಟ್ ಮಾಡಿ ಅವ್ರಿಗೆ ತಲೆದಂಡ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಬಗ್ಗೆ ನಡೀತಾ ಇದೆ. ಜಮೀರ್ ಅಹಮದ್ಗೆ ಏನಾದರೂ ಕೆಣಕಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 10ರಿಂದ 20 ಸೀಟ್ ಬರೋದು ಕಷ್ಟ. ಇನ್ನು ಮುಂದೆ 28ರ ಚುನಾವಣೆಯಲ್ಲಿ ಯಾವುದೇ ಕಾರಣದಲ್ಲಿ ಕಾಂಗ್ರೆಸ್ ಮುಸಲ್ಮಾನರು, ಅಲ್ಪಸಂಖ್ಯಾತರು, ಅಹಿಂದ ವರ್ಗದವರು ಸಪೋರ್ಟ್ ಮಾಡೋದಿಲ್ಲ, ವೋಟ್ ಹಾಕೋದಿಲ್ಲ. ಇದು ಮಾತ್ರ ಸದಾ ಸಿದ್ಧ. ಎಲ್ಲ ನಾಯಕರಿಗೆ ಕರೆದಾರೆ, ಇಡೀ ಕ್ಯಾಬಿನೆಟ್ ಬಂದಿದೆ ಉಪಚುನಾವಣೆಗೆ. ಜಬ್ಬಾರ್ ಮನೆಗೆ ಹೋಗಿ ಕರಿಬೇಕಿತ್ತು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.